ಸ್ವಾಗತ. ಅಕ್ಟೋಬರ್ 3, 2024ರಂದು ನಡೆದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಪೇಪರ್ 2 ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯ 100 ಪ್ರಶ್ನೆಗಳ ನೋಡೋಣ. ಒಟ್ಟು 150 ಅಂಕಗಳು ಮತ್ತು ಪರೀಕ್ಷಾ ಸಮಯ 120 ನಿಮಿಷ ನೀಡಲಾಗುತ್ತದೆ. ಮೊದಲ ಪ್ರಶ್ನೆ, 2023ರಲ್ಲಿ ರಚಿಸಲಾಗಿರುವ ಅಮಿತಾಬ್ ಕಾಂತ್ ಸಮಿತಿಯ ಉದ್ದೇಶವೇನು? ಸರಿಯಾದ ಉತ್ತರ, ಸ್ಥಗಿತಗೊಂಡಿರುವ ರಿಯಲ್ ಎಸ್ಟೇಟ್ ಯೋಜನೆಗಳನ್ನು ಪರಿಶೀಲಿಸಿ ಅವುಗಳನ್ನು ಪುನರಾರಂಭಿಸುವುದು. ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ OWESP ಇದರ ವಿಸ್ತೃತ ರೂಪವೇನು? ಉತ್ತರ, ಓಪನ್ ವೆಬ್ ಅಪ್ಲಿಕೇಶನ್ ಸೆಕ್ಯೂರಿಟಿ ಪ್ರಾಜೆಕ್ಟ್. ಮುಂದಿನ ಪ್ರಶ್ನೆ, ಗೋಬಿಕ್ಲಿ ಟೆಪೆ ಪ್ರದೇಶ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಈ ಪ್ರದೇಶ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದುದು, ಟರ್ಕಿಯಲ್ಲಿನ ಪ್ರಾಚ್ಯವಸ್ತು ಸ್ಥಳ. ಭಾರತೀಯ ಸಮದ ಕಲೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿಲ್ಲ? ಇವುಗಳಲ್ಲಿ ಆಯ್ಕೆ 2 ಸರಿಯಾಗಿದೆ. ತೋಡಾ, ಮಧ್ಯಪ್ರದೇಶ. ಪ್ರಶ್ನೆ ಸಂಖ್ಯೆ 5, ಕೆಳಗಿನ ಯಾವ ಸಂದರ್ಭದಲ್ಲಿ ಸಂಸತ್ತಿನ ಸದಸ್ಯನೊಬ್ಬನಿಗೆ ಪಕ್ಷಾಂತರ ನಿಷೇಧ ಕಾನೂನು ಅನ್ವಯಿಸುವುದಿಲ್ಲ? ಅವಳ ಪಕ್ಷ ಇತರೆ ಪಕ್ಷದೊಂದಿಗೆ ವಿಲೀನಗೊಂಡ ಪರಿಣಾಮವಾಗಿ ಅವಳು ಪಕ್ಷದಿಂದ ಹೊರಗಡೆ ಹೋದರೆ. ಈಗ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಎಲ್ಕಿ 99ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ, ಕೊರಿಯಾ ದೇಶದ ವಿಜ್ಞಾನಿಗಳು ಹೇಳಿಕೊಂಡಿರುವಂತೆ ಇದು ಸೀಸ ಆಧಾರಿತ ಸಂಯುಕ್ತವಾಗಿದ್ದು ಅತಿ ಪ್ರವಾಹಕ ಗುಣಗಳನ್ನು ಹೊಂದಿದೆ ಎಂದು ಊಹಿಸಲಾಗಿದೆ. ಈ ಕೆಳಕಂಡ ಯಾವ ದೇಶಗಳು ಕ್ವಾಡ್ ಮತ್ತು ಮಧ್ಯಪ್ರಾಚ್ಯ ಕ್ವಾಡ್ ಅಂದರೆ I2U2 ಎರಡರಲ್ಲೂ ಸದಸ್ಯತ್ವ ಹೊಂದಿವೆ? ಉತ್ತರ, ಎ ಮತ್ತು ಸಿ. ಮುಂದಿನ ಪ್ರಶ್ನೆ, ಲಘು ಪಾನೀಯಗಳನ್ನು ಸಾಮಾನ್ಯವಾಗಿ ಪೆಟ್ ಅಂದರೆ PET ಬಾಟಲುಗಳಲ್ಲಿ ತುಂಬಿಸಿಡಲಾಗುತ್ತದೆ. PET ಇದರ ಪೂರ್ಣ ರೂಪವೇನು? ಸರಿಯಾದುದು, ಪಾಲಿಎಥಿಲೀನ್ ಟೆರೆಫ್ತಾಲೇಟ್. ಸೌಮಿತ್ರ ಕುಮಾರ್ ಹಲ್ದಾರ್ ಅವರು CWME ಅಧ್ಯಕ್ಷರಾಗಿದ್ದಾರೆ. CWME ಇದರ ವಿಸ್ತೃತ ರೂಪವೇನು? ಇವುಗಳಲ್ಲಿ ಆಯ್ಕೆ 2 ಸರಿಯಾಗಿದೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಮುಂದಿನ ಪ್ರಶ್ನೆ, ಲೋಕಸಭೆಗೆ ಆಂಗ್ಲೋ ಆಂಡಿಯನ್ ಸಮುದಾಯದಿಂದ ನಾಮನಿರ್ದೇಶನ ಮಾಡುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗೂ ಸರಿಯಾಗಿದೆ? 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಈ ಅವಕಾಶವನ್ನು ತೆಗೆದುಹಾಕಿತು. ಕಾಳಿ ನದಿ ಕಣಿವೆಯಲ್ಲಿರುವ ಜಲವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಿಸಿದಂತೆ ಮೂಲ ಸ್ಥಾನದಿಂದ ಅಂತಿಮ ಹಂತದವರೆಗೆ ಯಾವ ಅನುಕ್ರಮಣಿಕೆ ಸರಿಯಾಗಿದೆ? ಸರಿಯಾದ ಉತ್ತರ, ಸೂಪಾ, ನಾಗಝರಿ, ಕೊಡಸಳ್ಳಿ, ಕದ್ರಾ. ಪ್ರಶ್ನೆ ಸಂಖ್ಯೆ 12, ಟಿಸ್ಕೋ ಅಂದರೆ TISCOಗೆ ಸಂಬಂಧಿಸಿದಂತೆ ನೀಡಿರುವ ಹೇಳಿಕೆಗಳನ್ನು ಪರಿಗಣಿಸಿ. ಮೇಲ್ಕಂಡ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿದೆ? ಉತ್ತರ, ಎ, ಬಿ, ಸಿ ಮತ್ತು ಡಿ. ಈಗ ಮುಂದಿನ ಪ್ರಶ್ನೆ, 2024ರ ವಿಂಬಲ್ಡನ್ ಪುರುಷರ ಟೆನಿಸ್ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ಕಾರ್ಲೋಸ್ ಅಲ್ಕಾರಾಜ್ ಯಾರ ವಿರುದ್ಧ ಅಂತಿಮ ಪಂದ್ಯ ಆಡಿದರು ಮತ್ತು ಯಾವ ದೇಶದವರು? ಸರಿಯಾದುದು, ನೋವಾಕ್ ಜೊಕೋವಿಕ್, ಸರ್ಬಿಯಾ. ಬಚಾವತ್ ಆಯೋಗ ನ್ಯಾಯಮಂಡಳಿ ತನ್ನ ಅಂತಿಮ ತೀರ್ಪಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೃಷ್ಣಾ ನದಿ ನೀರಿನಲ್ಲಿ ಎಷ್ಟನ್ನು ಹಂಚಿಕೆ ಮಾಡಿದೆ? ಗ್ರೇಸ್ ಮಾರ್ಕ್. ಮುಂದಿನ ಪ್ರಶ್ನೆ, ಭಾರತದ ಒಕ್ಕೂಟವು ಒಕ್ಕೂಟಾತ್ಮಕ ಲಕ್ಷಣಗಳೊಂದಿಗಿನ ಒಕ್ಕೂಟ ರಾಜ್ಯಕ್ಕಿಂತ ಹೆಚ್ಚಾಗಿ ಒಕ್ಕೂಟ ಲಕ್ಷಣಗಳೊಂದಿಗಿನ ಏಕಾತ್ಮಕ ರಾಜ್ಯವಾಗಿದೆ ಎಂದು ಹೇಳಿದವರು ಯಾರು? ಕೆ. ಸಿ. ವೀಯರ್. ಮಾಲಿನ್ಯವನ್ನು ಕಡಿಮೆ ಮಾಡಲು ಶಾಖೋತ್ಸನ್ನ ವಿದ್ಯುತ್ ಸ್ಥಾವರದ ನಿಷ್ಠಾಸದಿಂದ ಕಣರೂಪಿ
ವಸ್ತುಗಳನ್ನು ತೆಗೆದುಹಾಕಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಉಪಯೋಗಿಸಬಹುದಾಗಿದೆ? ಸರಿಯಾದ ಉತ್ತರ ಸ್ಥಾಯಿ ವಿದ್ಯುತ್ ಒತ್ತಾರಕ. ಮುಂದಿನ ಪ್ರಶ್ನೆ, ಆದಿವಾಸಿ ದಂಗೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಎ. ಕೋಲದಂಗೆ. ಎ. ರಂಪದಂಗೆ. ಸಿ. ಸಂತಾಲದಂಗೆ. ಡಿ. ಮುಂಡಾ ದಂಗೆ. ಈ ಮೇಲಿನ ಯಾವ ದಂಗೆಗಳು ಛೋಟಾನಾಗಪುರ ಪ್ರದೇಶದಲ್ಲಿ ಸಂಭವಿಸಿವೆ? ಉತ್ತರ ಎ, ಸಿ ಮತ್ತು ಡಿ ಮಾತ್ರ. ಒಂದು ವಸ್ತುವನ್ನು ಗುರುತ್ವಕ್ಕೆ ವಿರುದ್ಧವಾಗಿ ಬಿಂದು ಇಯಿಂದ ಬಿಂದು ಬಿಗೆ 4 ವಿಭಿನ್ನ ದಾರಿಗಳಲ್ಲಿ ಎತ್ತಿರುವುದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಕೆಳಗಿನವುಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಸರಿಯಾದುದು ವಸ್ತುವನ್ನು ಎತ್ತಲು ಮಾಡಿದ ಕೆಲಸ 4 ಸಂದರ್ಭದಲ್ಲಿ ಸಮನಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 19. ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ? 5. ರಾಮನಾರಾಯಣ, ಬಂಗಾಳದ ಉಪ ದಿವಾನ. ಬಿ. ಶಹಾ ಆಲಂ ಹಕ್ಕುಸ್ವಾಮ್ಯ, ಬಂಗಾಳದ ನವಾಬ. 0. ಶುಜಾ ಉದ್ ದೌಲಾ, ಆರ್ಕಾಟಿನ ನವಾಬ. ಡಿ. ಮೀರ್ ಜಾಫರ್, ಬಂಗಾಳದ ನವಾಬ. ಇವುಗಳಲ್ಲಿ ಆಯ್ಕೆ 3 ಸರಿಯಾಗಿದೆ. ಎ ಮತ್ತು ಡಿ ಸರಿಯಾಗಿವೆ. ಈಗ ಮುಂದಿನ ಪ್ರಶ್ನೆ, ರೋಗನಿರೋಧಕ ಹೈಬ್ರಿಡ್ ಸಸಿತಳಿಗಳಿಗೆ ಸಂಬಂಧಿಸಿದಂತೆ ಎ ರೋಗ ನಿರೋಧಕ ಗೋಧಿ ತಳಿಯಾಗಿದ್ದು, ಬಿ ರೋಗ ನಿರೋಧಕ ಗೋವಿನ ಜೋಳದ ತಳಿಯಾಗಿದ್ದು ಮತ್ತು ಸಿ ರೋಗ ನಿರೋಧಕ ಮೆಣಸಿನ ತಳಿಯಾಗಿದೆ. ಎ, ಬಿ ಮತ್ತು 0ಯನ್ನು ಗುರುತಿಸಿರಿ. ಎ. ಹಿಮಗಿರಿ, ಬಿ. ಪುಸಾ ಕೋಮಲ್, ಸಿ. ಪುಸಾ ಸದಾಬಹಾರ್. ಮಂತ್ರಿಮಂಡಲದಲ್ಲಿ ಪ್ರಧಾನಮಂತ್ರಿಯನ್ನೊಳಗೊಂಡಂತೆ ಮಂತ್ರಿಗಳ ಒಟ್ಟು ಸಂಖ್ಯೆಯು ಜನತಾ ಸದನದ ಸದಸ್ಯರ ಒಟ್ಟು ಸಂಖ್ಯೆಯ 15% ಮೀರಬಾರದು. ಈ ಮೇಲಿನ ಹೇಳಿಕೆಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ, ಇದನ್ನು 91ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯಿಂದ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. ಮುಂದಿನ ಪ್ರಶ್ನೆ, ಸೌರ ವಿದ್ಯುತ್ ಸ್ಥಾವರಗಳ ಕುರಿತಾಗಿ ಈ ಕೆಳಕಂಡ ಹಂತವನ್ನು ಪರಿಗಣಿಸಿರಿ. ಎ. ಎಲೆಸಂದ್ರ ನಕ್ಷತ್ರ ಚಿಹ್ನೆ. ಬಿ. ಇಟ್ನಾಳ. ಸಿ. ಎನ್ಪಿ ಕುಂಟಾ. ಡಿ. ಯಾಪಾಲದಿನ್ನಿ. 5. ತಾಯಿ ಗಾಳಿವೀಡು. 1 ಮೇಲಿನವುಗಳಲ್ಲಿ ಯಾವ ಸ್ಥಳಗಳು ಕರ್ನಾಟಕದಲ್ಲಿವೆ? ಉತ್ತರ ಎ, ಬಿ ಮತ್ತು ಡಿ. ಈ ಕೆಳಗಿನವುಗಳನ್ನು ಪರಿಗಣಿಸಿ. ಎ. ಡೊಮಿಂಗೋ ಪೇಸ್. ಬಿ. ಅಫನಾಸಿ ನಿಕಿಟೀನ್. ಸಿ. ಫೆರ್ನಾವೋ ನ್ಯೂನೀಜ್. 8. ಡಿ. ನಿಕೋಲೋ ಡಿ ಕಾಂಟಿ. ಈ ಮೇಲಿನ ಎಷ್ಟು ಪೋರ್ಚುಗೀಸ್ ಪ್ರವಾಸಿಗರು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದರು? ಏಕ ಉದ್ಧರಣ ಚಿಹ್ನೆ. ಸರಿಯಾದುದು 2 ಮಾತ್ರ. ಮುಂದಿನ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆಯು ಮಂಕಿಪಾಕ್ಸ್ ಅಂದರೆ ಎಂಪಾಕ್ಸ್ ಹರಡುವಿಕೆಯನ್ನು ಅಂತರರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯಾಗಿ ಘೋಷಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ನೀಡಿರುವ ಹೇಳಿಕೆಗಳಲ್ಲಿ ಸರಿಯಾದವುಗಳನ್ನು ಆರಿಸಿ. ಇವುಗಳಲ್ಲಿ ಆಯ್ಕೆ 4 ಸರಿಯಾಗಿದೆ. ಎ, ಬಿ, ಸಿ ಮತ್ತು ಡಿ ಸರಿಯಾಗಿವೆ. ಈ ಕೆಳಗಿನವುಗಳನ್ನು ಪರಿಗಣಿಸಿ. ಕ. ಎ. ಕೊಳ್ಳೇಗಾಲ. ಬಿ. ಬಳ್ಳಾರಿ. ಸಿ. ದಕ್ಷಿಣ ಕನ್ನಡ. ಡಿ. ಅಮೀನ್ ದೀವಿ. ಕ. ಮೇಲಿನ ಎಷ್ಟು ಪ್ರದೇಶಗಳನ್ನು 1956ರಲ್ಲಿ ಮದ್ರಾಸ್ ಪ್ರಾಂತ್ಯದಿಂದ ಏಕೀಕೃತ ಕರ್ನಾಟಕದೊಂದಿಗೆ ವಿಲೀನಗೊಳಿಸಲಾಯಿತು? 2 ಮಾತ್ರ. ಪ್ರಶ್ನೆ ಸಂಖ್ಯೆ 26. ಹೊಂದಿಸಿ ಬರೆಯಿರಿ. ಎಡಭಾಗದ ಪಟ್ಟಿ ಡಿನಯಲ್ ಆಫ್ ಸರ್ವಿಸ್, ವೈರಸ್, ರ್ಯಾನ್ಸಮ್ವೇರ್, ಮಾಲ್ವೇರ್. ಬಲಭಾಗದ ಪಟ್ಟಿ ಕ್ಲಾಪ್ ಅಟ್ಯಾಕ್, ಯೋ ಅಟ್ಯಾಕ್, ಬ್ರೈನ್, ಮೆಲಿಸ್ಸಾ. ಆಯ್ಕೆ 2 ಮತ್ತು 3 ಎರಡೂ ಆಯ್ಕೆಗಳು ಸರಿಯಾಗಿದೆ. ಈಗ ಮುಂದಿನ ಪ್ರಶ್ನೆ, ಓರ್ವ ವ್ಯಕ್ತಿಯು ಹೆಚ್ಚಿದ ಜಾಗೃತ 28 ಕಣ್ಣುಗುಡ್ಡೆಗಳ ಹೊರಳಿಸುವಿಕೆ, ಕೂದಲು ನಿಮಿರುವಿಕೆ, ಬೆವರುವಿಕೆ ಇತ್ಯಾದಿ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾನೆ. ಇವುಗಳು ತುರ್ತು ಸನ್ನಿವೇಶದಲ್ಲಿ ಉಂಟಾಗುವುದಾಗಿದ್ದು, ಇದಕ್ಕೆ ಕಾರಣವಾದ ರಸದೂತಗಳೆಂದರೆ? ಉತ್ತರ ಅಡ್ರಿನಾಲಿನ್ ಮತ್ತು ನಾರಡ್ರಿನಾಲಿನ್.
ಸಮಶೀತೋಷ್ಣ ಹುಲ್ಲುಗಾವಲಿಗೆ ಸಂಬಂಧಿಸಿದಂತೆ ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ. ಎ. ಸವನ್ನಾ, ಕಾಂಪೋಸ್, ಲೈನೋಸ್. ಬಿ. ಪಾಂಪಾಸ್, ಪ್ರೈರಿ, ಡೌನ್ ಕೆಸಿ, ಸವನ್ನಾ ಪ್ರೈರಿ, ವೆಲ್ಟ್ಕ್ವಾಡಿ, ಬಾಟ್, ಸವನ್ನಾ, ಕಾಂಪೋಸ್. ಸರಿಯಾದುದು ಬಿ ಮಾತ್ರ ಸರಿ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳನ್ನು ಹೊಂದಿಸಿ. ಪಟ್ಟಿ 1 ರೋಗ, ಗಾಯಿಟರ್, ಅಕ್ರೊಮೆಗಾಲಿ, ಡಯಾಬಿಟಿಸ್ ಇನ್ಸಿಪಿಡಸ್, ಡಯಾಬಿಟಿಸ್ ಮೆಲ್ಲಿಟಸ್. ಪಟ್ಟಿ 2 ಕೊರತೆ, ವಾಸೊಪ್ರೆಸಿನ್, ಇನ್ಸುಲಿನ್, ಬೆಳವಣಿಗೆ ರಸದೂತ, ಅಯೋಡಿನ್. ಇವುಗಳಲ್ಲಿ ಆಯ್ಕೆ 1 ಸರಿಯಾಗಿದೆ. ಎ 4, ಬಿ 3, ಸಿ 1, ಡಿ 2. ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಿಸಿದಂತೆ 23 ಅರ್ಹ ಭಾಷೆಗಳ ಪೈಕಿ ಈ ಕೆಳಕಂಡ ಯಾವ ಭಾಷೆಗಳು ಇದುವರೆಗೆ ಈ ಪ್ರಶಸ್ತಿಯನ್ನು ಪಡೆದಿವೆ? ಕಾಶ್ಮೀರಿ 5, ಕೊಂಕಣಿ ಸಿ, ಮಣಿಪುರಿ ಡಿ, ಸಂಥಾಲಿ ಇ. ಇಂಗ್ಲಿಷ್. ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ. ಎ, ಬಿ ಮತ್ತು ಇ ಸರಿಯಾಗಿವೆ. ಮುಂದಿನ ಪ್ರಶ್ನೆ, ಪ್ರತಿಹಾದನೆ ಮಹಮ್ಮದ್ ಘಜ್ನಿ ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದನು. ಕಾರಣ, ಅವನು ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯ ಸ್ಥಾಪಿಸಲು ಬಯಸಿದ್ದನು. ಈ ಮೇಲ್ದಂಡ ಪ್ರತಿಪಾದನೆ ಮತ್ತು ಕಾರಣಗಳನ್ನು ಕುರಿತು ಈ ಕೆಳಕಂಡ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಸರಿಯಾದ ಉತ್ತರ ಹೇಳಿಕೆಯೇ ಸರಿಯಾಗಿದೆ, ಆದರೆ ಹೇಳಿಕೆ ತಪ್ಪಾಗಿದೆ. ಈ ಕೆಳಗೆ ನೀಡಿರುವ ಬುಡಕಟ್ಟುಗಳ ಪೈಕಿ ಯಾವ ಬುಡಕಟ್ಟು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಬಿರ್ಹೋರ್, ಛತ್ತೀಸ್ಗಢ. ಅಪತಾನಿ, ಅರುಣಾಚಲ ಪ್ರದೇಶ. ಕಾಡಾರ್, ತಮಿಳುನಾಡು. ಜೌನ್ಸರಿ, ಮಹಾರಾಷ್ಟ್ರ. ಉತ್ತರ ಜೌನ್ಸರಿ, ಮಹಾರಾಷ್ಟ್ರ. ಪ್ರಶ್ನೆ ಸಂಖ್ಯೆ 33. ಭಾರತೀಯ ಕ್ರೀಡಾಪಟುಗಳು ಹಾಗೂ ಅವರಿಗೆ ಸಂಬಂಧಿಸಿದ ಕ್ರೀಡೆಗಳನ್ನು ಹೊಂದಿಸಿ ಬರೆಯಿರಿ. ಕ್ರೀಡಾಪಟುಗಳು: ಮನಿಕಾ ಬತ್ರಾ, ಹರ್ಮನ್ ಪ್ರೀತ್ ಸಿಂಗ್, ಚಿರಾಗ್ ಶೆಟ್ಟಿ, ಬಲರಾಜ್ ಪನ್ಹಾರ್. ಕ್ರೀಡೆಗಳು: ಹಾಕಿ, ಟೇಬಲ್ ಟೆನ್ನಿಸ್, ರೋಯಿಂಗ್, ಬ್ಯಾಡ್ಮಿಂಟನ್, ಬಾಕ್ಸಿಂಗ್. ಸರಿಯಾದುದು ಎ 2, ಬಿ 1, ಸಿ 4, ಡಿ 3. ಈಗ ಮುಂದಿನ ಪ್ರಶ್ನೆ, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಆಸಿಡ್ ಮಳೆಯಲ್ಲಿ pH 5.6ಗಿಂತ ಕಡಿಮೆ ಇರುತ್ತದೆ. ಹೇಳಿಕೆ 2, ಆಸಿಡ್ ಮಳೆಯಲ್ಲಿ ನೈಟ್ರಿಕ್ ಆಸಿಡ್ ಮತ್ತು ಸಲ್ಫ್ಯೂರಿಕ್ ಆಸಿಡ್ನಂತಹ ಆಸಿಡ್ಗಳು ಒಳಗೊಂಡಿರುತ್ತವೆ. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ? ಇವುಗಳಲ್ಲಿ ಆಯ್ಕೆ 1 ಸರಿಯಾಗಿದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ ಮತ್ತು ಹೇಳಿಕೆ 2 ಹೇಳಿಕೆ 1 ಅನ್ನು ವಿವರಿಸುತ್ತದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ: ಆರ್ಥಿಕತೆಯಲ್ಲಿ ಕುಗ್ಗು ಪ್ರಸರಣ ಪ್ರವೃತ್ತಿಯ ಸಂದರ್ಭದಲ್ಲಿ ಸರ್ಕಾರ ತೆರಿಗೆ ದರ ಹೆಚ್ಚಿಸಬೇಕು. ಹೇಳಿಕೆ: ತೆರಿಗೆಯು ಕೋಶೀಯ ನೀತಿಯ ಪ್ರಮುಖ ಸಾಧನವಾಗಿದೆ. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಸರಿಯಾಗಿದೆ? ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ದ್ರವ್ಯಗಳ ರೋಧಕತೆಯು ವಸ್ತುಗಳ ಗುಣಧರ್ಮ ಮತ್ತು ತಾಪಮಾನಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಹೇಳಿಕೆ 2, ರೋಧಕತೆಯು ಒಂದು ವಸ್ತುವಿನ ದ್ರವ್ಯದ ಗುಣಾತ್ಮಕ ಲಕ್ಷಣವಾಗಿದೆ. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಹೇಳಿಕೆ 1 ತಪ್ಪಾಗಿದೆ ಮತ್ತು ಹೇಳಿಕೆ 2 ಸರಿಯಾಗಿದೆ. ಜಿಐ ಟ್ಯಾಗ್ಗೆ ಸಂಬಂಧಿಸಿದಂತೆ ಈ ಕೆಳಗೆ ನೀಡಿರುವ ಜೋಡಿಗಳನ್ನು ಪರಿಗಣಿಸಿ. ಎ. ಕನಿ ಶಾಲು, ಜಮ್ಮು ಮತ್ತು ಕಾಶ್ಮೀರ. ಬಿ. ಕೊಪ್ಪಾಡ್ ಕೈಮಗ್ಗದ ಬಟ್ಟೆ, ಜಾರ್ಖಂಡ್. ಸಿ. ತಂಗಾಲಿಯ ಶಾಲು, ಅಸ್ಸಾಂ. ಡಿ. ಭವಾನಿ ಜಮಕ್ಕಲಂ, ತಮಿಳುನಾಡು. ಮೇಲಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? ಉತ್ತರ ಎ ಮತ್ತು ಡಿ ಮಾತ್ರ. ಮುಂದಿನ ಪ್ರಶ್ನೆ,
ಕೊಪ್ಪಿನ್ನ ವಾಯುಗುಣ ವರ್ಗೀಕರಣ ಭಾರತಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಪ್ರದೇಶ ಮತ್ತು ಕೊಪ್ಪಿನ್ ವರ್ಗೀಕರಣದ ಚಿಹ್ನೆ. ಕೋರಮಂಡಲ್ ಎಎಸ್, ಪಶ್ಚಿಮ ತೀರ ಎಎಂಡಬ್ಲ್ಯೂ, ರಾಜಸ್ಥಾನದ ಉಷ್ಣ ಮರುಭೂಮಿ ಬಿಎಸ್ಎಚ್ಡಬ್ಲ್ಯೂ. ಮೇಲಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಸರಿಯಾದುದು ಎ ಮತ್ತು ಬಿ ಮಾತ್ರ. ಶ್ಯಾಮ್ಜಿ ಕೃಷ್ಣವರ್ಮರವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಎ. ಗದರ್ ಪಕ್ಷದ ಸ್ಥಾಪನೆ. ಬಿ. ಇಂಡಿಯನ್ ಸೋಷಿಯಾಲಜಿಸ್ಟ್ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಸಿ. ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಪ್ರಾರಂಭಿಸಿದರು. ಈ ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ದೆ. ಇವುಗಳಲ್ಲಿ ಆಯ್ಕೆ 2 ಸರಿಯಾಗಿದೆ, 2 ಮಾತ್ರ. ಪ್ರಶ್ನೆ ಸಂಖ್ಯೆ 40. ತುಕ್ಕು ಹಿಡಿಯುವುದನ್ನು ತಪ್ಪಿಸುವುದು ಅತ್ಯಂತ ಅಗತ್ಯವಾಗಿದೆ. ಅದು ಹಣವನ್ನು ಉಳಿಸುತ್ತದೆ ಮಾತ್ರವಲ್ಲ, ಸೇತುವೆ ಕುಸಿತದಂತಹ ಅವಘಡಗಳನ್ನು ಮತ್ತು ತುಕ್ಕು ಹಿಡಿದು ಪ್ರಮುಖ ಘಟಕಗಳು ವಿಫಲವಾಗುವುದನ್ನು ತಪ್ಪಿಸುತ್ತದೆ. ಲೋಹ ತುಕ್ಕು ಹಿಡಿಯುವುದನ್ನು ತಪ್ಪಿಸಲು ಈ ಕೆಳಕಂಡ ಯಾವ ಮಾರ್ಗ ಸರಿಯಲ್ಲ? 9. ಲೋಹವನ್ನು ಯಾಸಿಡ್ಯುಕ್ತ ನೀರಿನಲ್ಲಿ ಇರಿಸುವುದು. ಈಗ ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವುವು ಸರಿಯಾದ ಹೊಂದಾಣಿಕೆಯಾಗಿವೆ? ಘಟನೆಗಳು. ಕರ್ಜನ್ ವೈಲಿಯ ಹತ್ಯೆ, ಸೈಂಟ್ ಸ್ಟೀಫನ್ ಹತ್ಯೆ, ಕೇಂದ್ರ ಶಾಸನಸಭೆಯಲ್ಲಿ ಬಾಂಬ್ ಎಸೆದಿದ್ದು, ಚಿತ್ತಗಾಂಗ್ ಶಸ್ತ್ರಾಗಾರದ ವಶ, ಭಾಗಿಯಾದ ವ್ಯಕ್ತಿಗಳು. ಮದನ್ ಲಾಲ್ ಧೀಂಗ್ರಾ, ಶಾಂತಿ ಮತ್ತು ಸುನಿತಿ ಚೌಧರಿ, ಭಗತ್ ಸಿಂಗ್, ರಾಜಗುರು. ಈ ಪ್ರಶ್ನೆಗೆ ಆಯ್ಕೆ 1, 2 ಮತ್ತು 4. ಈ ಎಲ್ಲ ಆಯ್ಕೆಗಳು ಸರಿಯಾಗಿದೆ. ಭಾರತ ಸರ್ಕಾರದ ಹಸಿರು ಸಾಲ ಕಾರ್ಯತಂತ್ರ ಅಂದರೆ ಜಿಸಿಪಿದ ನಿಯಮಾವಳಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಕ್ಷೇತ್ರಗಳನ್ನು ಪರಿಗಣಿಸಿ. ಅರಣ್ಯೀಕರಣ, ಜಲ ಸಂರಕ್ಷಣೆ, ಜಲ ಮಾಲಿನ್ಯ ನಿಯಂತ್ರಣ, ತ್ಯಾಜ್ಯ ನಿರ್ವಹಣೆ ಮತ್ತು ಮ್ಯಾಂಗ್ರೋವ್ ಸಂರಕ್ಷಣೆ. ಈ ಮೇಲಿನ ಯಾವ ಕ್ಷೇತ್ರಗಳು ಹಸಿರು ಸಾಲವನ್ನು ಪಡೆಯಲು ಯೋಗ್ಯವಾಗಿವೆ? ಉತ್ತರ ಎ, ಬಿ, ಡಿ ಮತ್ತು ಇ. ಮುಂದಿನ ಪ್ರಶ್ನೆ. ಬೌದ್ಧ ಸಮ್ಮೇಳನಗಳು ಮತ್ತು ರಾಜಮನೆತನಗಳ ಆಶ್ರಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಎ. ಮೊದಲ ಬೌದ್ಧ ಸಮ್ಮೇಳನ ಶಿಶುನಾಗ. ಬಿ. ಎರಡನೇ ಬೌದ್ಧ ಸಮ್ಮೇಳನ ಹರ್ಯಂಕ ಸೆಂಟ್. ಮೂರನೇ ಬೌದ್ಧ ಸಮ್ಮೇಳನ ಮೌರ್ಯ. ಡಿ. ನಾಲ್ಕನೇ ಬೌದ್ಧ ಸಮ್ಮೇಳನ ಕುಶಾನ. ಈ ಮೇಲಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ? ಸರಿಯಾದುದು ಸಿ ಮತ್ತು ಡಿ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಸಂಘಟನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಟೆ. ಮ್ಯಾಜಿನಿ ಭಟ್, ಗಂಗಾಧರ ರಾವ್ ದೇಶಪಾಂಡೆ. ಬಿ. ಚರಕ ಸಂಘ, ಹನುಮಂತರಾಯ ದೇಶಪಾಂಡೆ. ಸಿ. ಹಿಂದೂಸ್ಥಾನಿ ಸೇವಾದಳ, ಹಡೇಕರ್. ಮಂಜಪ್ಪ. ಈ ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿದೆ? ವೆ. 1. ಶ. ಇವುಗಳಲ್ಲಿ ಆಯ್ಕೆ 4 ಸರಿಯಾಗಿದೆ, ಯಾವುದೂ ಅಲ್ಲ. ಮುಂದಿನ ಪ್ರಶ್ನೆ. ರಾಜತರಂಗಿಣಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ. ರಾಜತರಂಗಿಣಿಯನ್ನು ಪ್ರಾಕೃತ ಭಾಷೆಯಲ್ಲಿ ಬರೆಯಲಾಗಿದೆ. ಬಿ. ಈ ಪುಸ್ತಕವನ್ನು ರಾಜರ ನದಿ ಎಂದು ಉಲ್ಲೇಖಿಸಲಾಗಿದೆ. ಸಿ. ಈ ಪುಸ್ತಕವು ಹರ್ಷವರ್ಧನನ ಇತಿಹಾಸವನ್ನು ವಿವರಿಸುತ್ತದೆ. ಈ ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿದೆ? ವೆ. 1 ಮಾತ್ರ. ಚೋಳರ ಶಾಸನಗಳಲ್ಲಿ ಉಲ್ಲೇಖಿಸಿರುವಂತೆ ವಿವಿಧ ರೀತಿಯ ಭೂಮಿಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಭೂಮಿಗಳ ವಿಧಗಳು. ಬ್ರಹ್ಮದೇಯ, ದೇವದಾನ, ಪಲ್ಲಿಚಂದಂ, ಶಾಲಾಭೋಗ. ವಿವರಣೆಗಳು. ಜೈನ ಸಂಸ್ಥೆಗಳಿಗೆ ನೀಡಿದ ಭೂದಾನ, ಶಾಲೆಗಳ ನಿರ್ವಹಣೆಗೆ ನೀಡಿದ ಭೂಮಿ, ಬ್ರಾಹ್ಮಣರಿಗೆ ನೀಡಿದ ಭೂದಾನ, ದೇವಾಲಯಗಳಿಗೆ ನೀಡಿದ ಭೂದಾನ. ಸರಿಯಾದ ಉತ್ತರ ಎ. 3, ಬಿ. 4, ಸಿ. 1, ಡಿ. 2. ಪ್ರಶ್ನೆ ಸಂಖ್ಯೆ 47. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿದಿ. ಸಸ ಹೇಳಿಕೆ. ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಮೇಲೆ ಜಾರಿಸುವುದಕ್ಕಿಂತ ಉರುಳಿಸುವುದು ಸದಾ ಹೇಳಿಕೆ. ಉರುಳಿಸುವಿಕೆಯ ಘರ್ಷಣೆಯು ಜಾರಿಸುವಿಕೆಯ ಫರ್ಷಣೆಗಿಂತ ಸಣ್ಣದಾಗಿರುತ್ತದೆ. ಮೇಲಿನ ಹೇಳಿಕೆಗೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆಯನ್ನು ಆರಿಸಿರಿ.
ನವೆಂಬರ್ 5. ಉತ್ತರ: ಎರಡೂ ಹೇಳಿಕೆಗಳು ಸರಿಯಾಗಿವೆ. ಈಗ ಮುಂದಿನ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1: ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವಾಗ ಉಂಟಾಗುವ ಇಂಗಾಲದ ಹೊರಸೂಸುವಿಕೆಯ ಮೇಲೆ ತೆರಿಗೆ ವಿಧಿಸಲಾಗುತ್ತದೆ. ಹೇಳಿಕೆ 2: ಗುಪ್ತ ಸಾಮಾಜಿಕ ವೆಚ್ಚಗಳು ಗೋಚರಿಸುವಂತಾಗಲು ಇಂಗಾಲ ತೆರಿಗೆ ವಿಧಿಸಲಾಗುತ್ತದೆ. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಯಾವ ಆಯ್ಕೆ ಸರಿಯಾಗಿದೆ? ಸರಿಯಾದುದು ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ ಮತ್ತು ಹೇಳಿಕೆ 2 ಹೇಳಿಕೆ 1 ವಿವರಿಸುತ್ತದೆ. ಈ ಕೆಳಗಿನ ಸಂಸ್ಥೆಗಳ ಸ್ಥಾಪನೆಯನ್ನು ಪರಿಗಣಿಸಿ. ಮೈಸೂರು ವಿಶ್ವವಿದ್ಯಾಲಯ, ದಿ ಬ್ಯಾಂಕ್ ಆಫ್ ಮೈಸೂರು ಲಿಮಿಟೆಡ್, ಕರ್ನಾಟಕ ಸಾಹಿತ್ಯ ಪರಿಷತ್, ಮಿಥಿಕ್ ಸೊಸೈಟಿ. ಸರಿಯಾದ ಕಾಲಾನುಕ್ರಮಗತಿಯನ್ನು ಆರಿಸಿ. ಇವುಗಳಲ್ಲಿ ಆಯ್ಕೆ 3 ಸರಿಯಾಗಿದೆ. ಡಿ, ಬಿ, ಸಿ, ಎ. ಮುಂದಿನ ಪ್ರಶ್ನೆ. ಹೊಯ್ಸಳರ ದೇವಾಲಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಏಕಕೂಟ ಚೆನ್ನಕೇಶವ ದೇವಾಲಯ, ಬೇಲೂರು. ದ್ವಿಕೂಟ ಹೊಯ್ಸಳೇಶ್ವರ ದೇವಾಲಯ, ಹಳೇಬೀಡು. ತ್ರಿಕೂಟ ಲಕ್ಷ್ಮೀ ದೇವಾಲಯ, ದೊಡ್ಡಗದ್ದವಳ್ಳಿ. ಚತುಷ್ಕೂಟ ವೀರನಾರಾಯಣ ದೇವಾಲಯ, ಬೆಳವಾಡಿ. ಮೇಲಿನ ಎಷ್ಟು ದೇವಾಲಯಗಳು ಸರಿಯಾಗಿ ಹೊಂದಿಕೆಯಾಗಿವೆ? 2 ಮಾತ್ರ. ರಾಜ್ಯಪಾಲ ಮತ್ತು ಮುಖ್ಯಮಂತ್ರಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ. ಅವರು ರಾಜ್ಯ ಮತ್ತು ನಿರ್ವಹಣಾ ಪ್ರಾಧಿಕಾರದ ಪದನಿಮಿತ್ತ ಅಧ್ಯಕ್ಷರು. ಬಿ. ಅವರು ವಿಧಿಬದ್ಧ ಕಾರ್ಯನಿರ್ವಾಹಕ. ಸಿ. ಅವರು ರಾಜ್ಯ ಯೋಜನಾ ಮಂಡಳಿಯ ಪದನಿಮಿತ್ತ ಅಧ್ಯಕ್ಷರು. ಡಿ. ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿರಬೇಕು. ಇವುಗಳಲ್ಲಿ ಯಾವುದು ಅಥವಾ ಯಾವುವು ತಪ್ಪು? ಸರಿಯಾದ ಉತ್ತರ ಗ್ರೇಸ್ ಮಾರ್ಕ್. ಮುಂದಿನ ಪ್ರಶ್ನೆ. ಈ ಕೆಳಕಂಡ ಹೇಳಿಕೆಗಳನ್ನು ಓದಿರಿ. ಎ. CO2 ಒಂದು ಪ್ರಮುಖ ಹಸಿರುಮನೆ ಅನಿಲವಾಗಿದೆ. ಬಿ. CFCಗಳು ಓಜೋನ್ ಪದರ ದುರ್ಬಲಗೊಳ್ಳಲು ಕಾರಣವಾಗಬಹುದು. ಸಿ. 3 ಮೈಲ್ ದ್ವೀಪದಲ್ಲಿ ಅಚಾನಕ್ಕಾಗಿ ವಿಕಿರಣ ಹೊರಸೂಸುವಿಕೆ ಸಂಭವಿಸಿತು. ಡಿ. ಹಸಿರುಮನೆ ಪರಿಣಾಮ ನೀರಿಗೆ ಕೃಷಿ ರಾಸಾಯನಿಕಗಳ ಸೇರ್ಪಡೆಯಿಂದಾಗಿ ಉಂಟಾಗುತ್ತದೆ. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆರಿಸಿ. ಉತ್ತರ ಎ, ಬಿ, ಸಿ ಮಾತ್ರ. ಈ ಕೆಳಕಂಡ ಅಂಶಗಳನ್ನು ಹೊಂದಿಸಿ ಬರೆಯಿರಿ. ಎಡಭಾಗದ ಅಂಶಗಳು: ಆಂತರಿಕ ಪದರ, ಬಾಹ್ಯ ಪದರ, ಭೂಗರ್ಭ, ಮೇಲ್ಪದರ. ಬಲಭಾಗದ ಅಂಶಗಳು: 5 ರಿಂದ 40 ಕಿಲೋಮೀಟರ್, 2895 ಕಿಲೋಮೀಟರ್, 1255 ಕಿಲೋಮೀಟರ್, 2245 ಕಿಲೋಮೀಟರ್. ಸರಿಯಾದುದು ಎ 3, ಬಿ 4, ಸಿ 2, ಡಿ 1. ಪ್ರಶ್ನೆ ಸಂಖ್ಯೆ 54. ಈ ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರದೇಶಗಳು: ಕುರ್ಸ್ಕ್, ಟೈಗ್ರೆ, ಸೈಂಟ್ ಮಾರ್ಟಿನ್ ದ್ವೀಪ, ಕಾಚಿನ್, ನಾಗೋರ್ನೋ ಕರಾಬಾಕ್. ಸಂಬಂಧಿಸಿದ ರಾಷ್ಟ್ರಗಳು: ಮ್ಯಾನ್ಮಾರ್, ರಷ್ಯಾ, ಅಜರ್ಬೈಜಾನ್, ಇಥಿಯೋಪಿಯಾ, ಬಾಂಗ್ಲಾದೇಶ. ಇವುಗಳಲ್ಲಿ ಆಯ್ಕೆ 3 ಸರಿಯಾಗಿದೆ. ಎ 2, ಬಿ 4, ಸಿ 5, ಡಿ 1, ಇ 3. ಈಗ ಮುಂದಿನ ಪ್ರಶ್ನೆ. ಕೆಳಗಿನ ಉಪಬಂಧಗಳನ್ನು ಪರಿಗಣಿಸಿ. ಎ. ಎಲ್ಲ ಕೆಲಸಗಾರರಿಗೆ ಜೀವನ ನಿರ್ವಹಣಾ ಕೂಲಿಯನ್ನು ದೊರಕಿಸಿಕೊಡುವುದು. ಬಿ. ಜನರ ಕಲ್ಯಾಣವನ್ನು ಪ್ರೋತ್ಸಾಹಿಸುವುದು. ಸಿ. ಧಾರ್ಮಿಕ ವಿಧಿಗಳನ್ನು ನಿರ್ವಹಿಸುವ ಸ್ವಾತಂತ್ರ್ಯ. ಡಿ. ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಮತ್ತು ಕಾಪಾಡುವುದು. ಮೇಲಿನ ಉಪಬಂಧಗಳಲ್ಲಿ ನ್ಯಾಯ ರಕ್ಷಿತವಲ್ಲದವುಗಳು ಯಾವುವು? ಎ, ಬಿ ಮತ್ತು ಡಿ ಮಾತ್ರ. ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮುರವರು ರಾಷ್ಟ್ರಪತಿ ಭವನದ 2 ಸಭಾಂಗಣಗಳಿಗೆ ಮರುನಾಮಕರಣ ಮಾಡಿದರು. ಸರಿಯಾಗಿ ಹೊಂದಾಣಿಕೆಯಾದ ಜೋಡಿಗಳನ್ನು ಗುರುತಿಸಿರಿ. ಹಳೆಯ ಹೆಸರು ಹೊಸ ಹೆಸರು. ಎ. ದರ್ಬಾರ್ ಹಾಲ್ ಗಣತಂತ್ರ ಮಂಟಪ. ಬಿ. ಅಶೋಕ್ ಹಾಲ್ ಅಶೋಕ್ ಮಂಟಪ. ಸಿ. ಬಾಂಕ್ವೆಟ್ ಹಾಲ್ ಅನ್ನಪೂರ್ಣ ಮಂಟಪ. ಡಿ. ದರ್ಬಾರ್ ಹಾಲ್ ಸ್ವಾತಂತ್ರ್ಯ ಮಂಟಪ.
ಸರಿಯಾದ ಉತ್ತರ ಎ ಮತ್ತು ಬಿ ಮಾತ್ರ. ಮುಂದಿನ ಪ್ರಶ್ನೆ, ಈ ಕೆಳಗೆ ನೀಡಲಾಗಿರುವ ಪ್ರಮುಖ ನದಿಗಳು ಮತ್ತು ಅವುಗಳ ಉಪನದಿಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1 ನದಿಗಳು: ಕಾವೇರಿ, ಗೋದಾವರಿ, ನರ್ಮದಾ, ಕೃಷ್ಣ. ಪಟ್ಟಿ 2 ಉಪನದಿಗಳು: ಮಾಂಜ್ರಾ, ವಾರ್ಧಾ, ಇಂದ್ರಾವತಿ. ಹಿರಾನ್, ಬರ್ನಾ, ಶಕರ್, ಕೊಯ್ನಾ, ಘಟಪ್ರಭಾ, ಭೀಮಾ. ಹಾರಂಗಿ, ಹೇಮಾವತಿ, ಕಬಿನಿ. ಉತ್ತರ ಎ 4, ಬಿ 1, ಸಿ 2, ಡಿ 3. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ. ಹೇಳಿಕೆ 1, ಐಬರ್ತ್ ಸಮಿತಿ ವರದಿಯ ಶಿಫಾರಸ್ಸಿನ ಮೇರೆಗೆ 1924ರಲ್ಲಿ ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನಿಂದ ಪ್ರತ್ಯೇಕಿಸಲಾಯಿತು. ಬಿ. ಹೇಳಿಕೆ 2, ಇದನ್ನು ಪ್ರತ್ಯೇಕಗೊಳಿಸಿದ ಉದ್ದೇಶವೆಂದರೆ ರೈಲ್ವೆ ಹಣಕಾಸಿನಲ್ಲಿ ನಮ್ಯತೆಯನ್ನು ತರುವುದಾಗಿತ್ತು. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಆಯ್ಕೆಯೂ ಸರಿಯಾಗಿದೆ? ಸರಿಯಾದುದು ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ. ಮುಂದಿನ ಪ್ರಶ್ನೆ, ನಾಗರಿಕ ಸೇವಕನಿಗೆ ನಿಷ್ಪಕ್ಷಪಾತತೆ ಏಕೆ ಅವಶ್ಯಕ? ಎ. ಎಲ್ಲರ ಹಿತಾಸಕ್ತಿಗಳನ್ನು ನ್ಯಾಯಸಮ್ಮತವಾಗಿ ಈಡೇರಿಸುವುದು. ಬಿ. ವೃತ್ತಿಪರ ನೈತಿಕತೆಯನ್ನು ಎತ್ತಿಹಿಡಿಯುವುದು. ಸಿ. ಬಹುಮತದ ಪರವಾಗಿ ಕಾರ್ಯನಿರ್ವಹಿಸುವುದು. ಡಿ. ದುರ್ಬಲ ವರ್ಗದ ಹಿತಾಸಕ್ತಿಗಳನ್ನು ಬಲಪಡಿಸುವುದು. ಈ ಸಂವಿಧಾನದ ಆಶಯದಂತೆ ನಡೆದುಕೊಳ್ಳುವುದು. ಈ ಮೇಲಿನವುಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ. ಇವುಗಳಲ್ಲಿ ಆಯ್ಕೆ 3 ಸರಿಯಾಗಿದೆ, ಸಿ ಮಾತ್ರ. ನಿಲುವಳಿ ಸೂಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಎ. ಇದರ ಮಂಡನೆಗೆ 100ಕ್ಕಿಂತ ಕಡಿಮೆ ಇಲ್ಲದಷ್ಟು ಸದಸ್ಯರು ಬೆಂಬಲಿಸಬೇಕು. ಬಿ. ಇದು ನಿರ್ದಿಷ್ಟ, ತುರ್ತು ಮತ್ತು ಸಾರ್ವಜನಿಕ ಮಹತ್ವದ ಪ್ರಶ್ನೆಯೊಂದನ್ನು ಎತ್ತಬೇಕು. ಸಿ. ಇದು 1ಕ್ಕಿಂತ ಹೆಚ್ಚು ವಿಷಯವನ್ನು ಒಳಗೊಂಡಿರಬಾರದು. ಡಿ. ಇದು ನ್ಯಾಯಾಲಯದ ತೀರ್ಪಿಗೆ ಒಳಪಟ್ಟಿರುವ ಯಾವುದೇ ವಿಷಯದೊಂದಿಗೆ ವ್ಯವಹರಿಸಬಾರದು. ಬಿ, ಸಿ ಮತ್ತು ಡಿ. ಪ್ರಶ್ನೆ ಸಂಖ್ಯೆ 61, 2024 ಐಸಿಸಿ ಪುರುಷರ ಟಿ20 ವಿಶ್ವಕಪ್ ಕ್ರಿಕೆಟ್ಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ. ಎ. ಇದು ಐಸಿಸಿ ಪುರುಷರ ಟಿ20 ವಿಶ್ವಕಪ್ನ 9ನೇ ಆವೃತ್ತಿಯಾಗಿತ್ತು. ಬಿ. ಭಾರತವು ಆತಿಥೇಯ ರಾಷ್ಟ್ರವಾಗಿತ್ತು. ಸಿ. ಭಾರತವು ಪಾಕಿಸ್ತಾನವನ್ನು ಸೋಲಿಸುವುದರ ಮೂಲಕ 2ನೇ ಬಾರಿ ಟಿ20 ವಿಶ್ವಕಪ್ ಜಯಿಸಿತು. ಡಿ. ಜಸ್ಪ್ರೀತ್ ಬುಮ್ರಾಹ್ ಟೂರ್ನಮೆಂಟ್ನ ಆಟಗಾರ ಪ್ರಶಸ್ತಿಯನ್ನು ಗಳಿಸಿದರು. ಸರಿಯಾದ ಹೇಳಿಕೆಗಳನ್ನು ಆರಿಸಿ. ಸರಿಯಾದ ಉತ್ತರ ಎ ಮತ್ತು ಡಿ ಮಾತ್ರ. ಈಗ ಮುಂದಿನ ಪ್ರಶ್ನೆ, ನೀರಿನ ಘನೀಕರಣ ಬಿಂದು ಮತ್ತು ಕುದಿಯುವ ಬಿಂದು ಬೇರೆ ಬೇರೆ ತಾಪಮಾನ ಮಾಪನಗಳಲ್ಲಿ ಕೆಳಕಂಡಂತಿವೆ. ಸೆಲ್ಸಿಯಸ್ ಮಾಪನ: ಘನೀಕರಣ ಬಿಂದು 0 ಡಿಗ್ರಿ ಸೆಲ್ಸಿಯಸ್, ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ಫ್ಯಾರೆನ್ಹೀಟ್ ಮಾಪನ: ಘನೀಕರಣ ಬಿಂದು 32 ಡಿಗ್ರಿ ಫ್ಯಾರೆನ್ಹೀಟ್, ಕುದಿಯುವ ಬಿಂದು 222 ಡಿಗ್ರಿ ಫ್ಯಾರೆನ್ಹೀಟ್. ಕೆಲ್ವಿನ್ ಮಾಪನ: ಘನೀಕರಣ ಬಿಂದು 273 ಕೆಲ್ವಿನ್, ಕುದಿಯುವ ಬಿಂದು 373 ಕೆಲ್ವಿನ್. ನೀರಿನ ಘನೀಕರಣ ಬಿಂದು ಮತ್ತು ಕುದಿಯುವ ಬಿಂದು ಹೊಂದಿರುವ ಸರಿಯಾದ ತಾಪಮಾನ ಮಾಪನಗಳು ಯಾವುವು? ಉತ್ತರ ಎ ಮತ್ತು ಸಿ. ಪಟ್ಟಿ 1ರ ಜೊತೆಗೆ ಪಟ್ಟಿ 2ನ್ನು ಹೊಂದಿಸಿ. ಪಟ್ಟಿ 1 ಗಣರಾಜ್ಯ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಸಾರ್ವಭೌಮ. ಪಟ್ಟಿ 2 ರಾಜ್ಯದ ಮುಖ್ಯಸ್ಥನು ಅನುವಂಶೀಯ ಚಕ್ರವರ್ತಿಯಲ್ಲ. ರಾಜ್ಯವು ಯಾವುದೇ ಧರ್ಮವನ್ನು ಒಂದು ರಾಜ್ಯಧರ್ಮವನ್ನಾಗಿ ಗುರುತಿಸಿಲ್ಲ. ಸರ್ಕಾರವು ತನ್ನ ಅಧಿಕಾರವನ್ನು ಜನರ ಇಚ್ಛೆಯಿಂದ ಪಡೆಯುತ್ತದೆ. ರಾಜ್ಯವು ಆಂತರಿಕವಾಗಿ ಶ್ರೇಷ್ಠವಾಗಿರುತ್ತದೆ ಮತ್ತು ಬಾಹ್ಯವಾಗಿ ಸ್ವತಂತ್ರವಾಗಿರುತ್ತದೆ. ಸರಿಯಾದ ಹೊಂದಾಣಿಕೆಯನ್ನು ಆರಿಸಿ. ಸರಿಯಾದುದು ಎ 1, ಬಿ 2, ಸಿ 3, ಡಿ 4. ಮುಂದಿನ ಪ್ರಶ್ನೆ, ಯುರೋಪಿನ ಕೆಲವು ಪ್ರಮುಖ ನದಿಗಳು ಮತ್ತು ಅವುಗಳು ಹೋಗಿ ಸೇರುವ ಸಮುದ್ರದ ಹೆಸರನ್ನು ಹೊಂದಿಸಿ ಬರೆಯಿರಿ. ನದಿ ಹೆಸರುಗಳು: ರೈನ್, ರೋನ್, ವೋಲ್ಗಾ, ಒನೆಗಾ. ಸೇರುವ ಸಮುದ್ರದ ಹೆಸರುಗಳು: ಉತ್ತರ ಸಮುದ್ರ, ಕಪ್ಪು ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ, ಬಿಳಿ ಸಮುದ್ರ. ಗ್ರೇಸ್ ಮಾರ್ಕ್.
ನ್ಯಾಯಮೂರ್ತಿ ಅಮಿತಾವ್ ರಾಯ್ ಸಮಿತಿ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಅಂಶಗಳನ್ನು ಪರಿಗಣಿಸಿ. ಎ. ಈ ಸಮಿತಿಯನ್ನು ಭಾರತ ಸರ್ಕಾರದ ಕಾನೂನು ಮತ್ತು ನ್ಯಾಯ ಸಚಿವಾಲಯ ರಚಿಸಿದೆ. ಬಿ. ಜೈಲುಗಳ ಸುಧಾರಣೆಯನ್ನು ನೋಡಿಕೊಳ್ಳಲು ಈ ಸಮಿತಿಯನ್ನು ರಚಿಸಲಾಗಿದೆ. ಸಿ. ಇದು ಏಕಸದಸ್ಯ ಸಮಿತಿ. ಡಿ. ಜೈಲು ಮ್ಯಾನುಯಲ್ ಸುಧಾರಣೆಯನ್ನು ಜೈಲುಗಳಲ್ಲಿ ಜಾರಿಗೊಳಿಸುವುದು ಈ ಸಮಿತಿ ನೀಡಿರುವ ಸಲಹೆಗಳಲ್ಲಿ ಒಂದಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ. ಬಿ ಮತ್ತು ಡಿ. ಮುಂದಿನ ಪ್ರಶ್ನೆ. ಈ ಕೆಳಕಂಡ ಜಾನಪದ ಹಾಡುಗಳನ್ನು ಸಂಬಂಧಿಸಿದ ರಾಜ್ಯಗಳೊಂದಿಗೆ ಹೊಂದಿಸಿ ಬರೆಯಿರಿ. ಜಾನಪದ ಹಾಡುಗಳು: ಸೋಹಾರ್, ವಿಲ್ಲುಪಾಟ್ಟು, ಭೂತ ಹಾಡು, ರುಭಾರಿ. ರಾಜ್ಯಗಳು: ಕೇರಳ, ಹಿಮಾಚಲ ಪ್ರದೇಶ, ತಮಿಳುನಾಡು, ಬಿಹಾರ. ಸರಿಯಾದ ಉತ್ತರ ಎ 4, ಬಿ 3, ಸಿ 1, ಡಿ 2. ಹಿಂದೂ ಬೆಳವಣಿಗೆ ದರ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಎ. ಈ ಪರಿಕಲ್ಪನೆಯನ್ನು 1978 ರಲ್ಲಿ ಭಾರತೀಯ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ರಾಜ್ ಕೃಷ್ಣರವರು ಪರಿಚಯಿಸಿದರು. ಬಿ. ಈ ಪರಿಕಲ್ಪನೆಯು 1950 ಮತ್ತು 1980 ರ ಅವಧಿಯಲ್ಲಿ ಭಾರತದಲ್ಲಿನ ಕಡಿಮೆ ಆರ್ಥಿಕ ಬೆಳವಣಿಗೆ ದರವನ್ನು ವಿವರಿಸುತ್ತದೆ. ಸಿ. ಸರಾಸರಿ ಆರ್ಥಿಕ ಬೆಳವಣಿಗೆ ದರ 4%ರಷ್ಟಿತ್ತು. ಕೆಳಗೆ ನೀಡಿರುವ ಕೋಡುಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಉತ್ತರ ಎ, ಬಿ ಮತ್ತು ಸಿ. ಪ್ರಶ್ನೆ ಸಂಖ್ಯೆ 68. ಪಿಎಂ ಪ್ರಣಾಮ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಎ. ಈ ಯೋಜನೆಯನ್ನು 2024 ರಿಂದ 25ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಬಿ. ರಾಸಾಯನಿಕ ಗೊಬ್ಬರದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಸಾವಯವ ಮತ್ತು ಜೈವಿಕ ಗೊಬ್ಬರವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಸಿ. ಈ ಯೋಜನೆಯ ಅನುಷ್ಠಾನಕ್ಕೆ ರೂ. 50,000 ಕೋಟಿಯನ್ನು ಮೀಸಲಿಡಲಾಗಿದೆ. ಡಿ. ಈ ಯೋಜನೆಯು ಸುಸ್ಥಿರ ಕೃಷಿ ಅಭ್ಯಾಸಗಳನ್ನು ಉತ್ತೇಜಿಸುತ್ತದೆ. ಸರಿಯಾದ ಉತ್ತರವನ್ನು ಆರಿಸಿ. ಸರಿಯಾದುದು ಬಿ ಮತ್ತು ಡಿ. ಈಗ ಮುಂದಿನ ಪ್ರಶ್ನೆ. ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಭೂಗತ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ. ಸಮಾಜವಾದಿಗಳು ಮತ್ತು ಫಾರ್ವರ್ಡ್ ಬ್ಲಾಕ್ ಸದಸ್ಯರು ಭೂಗತ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದರು. ಬಿ. ಉಷಾ ಮೆಹ್ತಾ ಪುಣೆಯಲ್ಲಿ ಭೂಗತ ರೇಡಿಯೋದನ್ನು ಪ್ರಾರಂಭಿಸಿದರು. 8. ಭೂಗತ ಚಳುವಳಿಯು ಸಾರ್ವಜನಿಕ ನೈತಿಕ ಸ್ಥೈರ್ಯವನ್ನು ಕಾಪಾಡಿಕೊಳ್ಳುವ ಮತ್ತು ಮಾರ್ಗದರ್ಶನ ನೀಡುವ ಗುರಿಯನ್ನು ಇದಕ್ಕಿಂತ ಹೆಚ್ಚು ಹೊಂದಿತ್ತು. ಈ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇವುಗಳಲ್ಲಿ ಆಯ್ಕೆ 3 ಸರಿಯಾಗಿದೆ. ಎ ಮತ್ತು ಸಿ ಮಾತ್ರ. ಹೊಂದಿಸಿ ಬರೆಯಿರಿ. ತಂತ್ರಾಂಶದ ವಿಧಗಳು: ಸಿಸ್ಟಮ್ ತಂತ್ರಾಂಶ, ಪಬ್ಲಿಕ್ ಡೊಮೈನ್ ತಂತ್ರಾಂಶ, ಅಪ್ಲಿಕೇಶನ್ ತಂತ್ರಾಂಶ, ಓಪನ್ ಸೋರ್ಸ್ ತಂತ್ರಾಂಶ. ವಿವರಣೆಗಳು: ಡೌನ್ಲೋಡ್ ಮಾಡಲು, ವೀಕ್ಷಿಸಲು, ಬದಲಾಯಿಸಲು ಮತ್ತು ಬದಲಾಯಿಸಿದ ತಂತ್ರಾಂಶವನ್ನು ಹಂಚಲು ಸಾಧ್ಯವಾಗುವ ತಂತ್ರಾಂಶ. ಒಂದು ಗಣಕಯಂತ್ರದ ಆಪರೇಷನ್ ಹಾಗೂ ಪ್ರೊಸೆಸಿಂಗ್ ಸಾಮರ್ಥ್ಯವನ್ನು ಹಿಡಿತದಲ್ಲಿ ಇಡುವ ತಂತ್ರಾಂಶ. ಶೇರ್ವೇರ್ ಅಥವಾ ಫ್ರೀವೇರ್, ಒಂದು ನಿರ್ದಿಷ್ಟ ಸಮಸ್ಯೆಯನ್ನು ಬಗೆಹರಿಸಲು ಬರೆದಿರುವ ತಂತ್ರಾಂಶ. ಎ 2, ಬಿ 3, ಸಿ 4, ಡಿ 1. ಮುಂದಿನ ಪ್ರಶ್ನೆ. ಅಸ್ಸಾಂನಲ್ಲಿರುವ ದಿಬ್ಬ ಸಮಾಧಿ ವ್ಯವಸ್ಥೆ ಮೊಯಿಡಾಮ್ಸ್ ಕುರಿತಾಗಿ ಈ ಹೇಳಿಕೆಗಳನ್ನು ಪರಿಗಣಿಸಿ. ಎ. ಮೊಯಿಡಾಮ್ಸ್ ಎಂದರೆ ಆತ್ಮಗಳ ಮನೆ ಎಂದರ್ಥ. ಬಿ. ಇದು ಥಾಯ್ ಅಹೋಮ್ ಸಂಸ್ಕೃತಿಯ ಭಾಗ. ಸಿ. ಈ ದಿಬ್ಬಗಳನ್ನು ಆರಂಭದಲ್ಲಿ ಮರದ ಕಟ್ಟಿಗೆಯಿಂದ ನಿರ್ಮಿಸಿ ಬಳಿಕ ಶಿಲೆ ಮತ್ತು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಲಾಗುತ್ತದೆ. ಡಿ. ಥಾಯ್ ಅಹೋಮ್ ಜನರು ಚರಾಡಿಯೋವನ್ನು ತಮ್ಮ ಪ್ರಥಮ ನಗರವನ್ನಾಗಿ ಸ್ಥಾಪಿಸಿದರು ಮತ್ತು ರಾಜಮನೆತನದ ಸ್ಮಶಾನವನ್ನಾಗಿ ರೂಪಿಸಿದರು. ಸರಿಯಾದ ಉತ್ತರವನ್ನು ಆರಿಸಿ. ಸರಿಯಾದ ಉತ್ತರ ಎ, ಬಿ, ಸಿ ಮತ್ತು ಡಿ ಸರಿಯಾಗಿವೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ. ಆರ್ಯಭಟನ ಆರ್ಯಭಟೀಯ ಗುಪ್ತರ ಕಾಲದ ಗಣಿತಶಾಸ್ತ್ರ ಕೃತಿಯಾಗಿದೆ. ಬಿ. ಖಗೋಳಶಾಸ್ತ್ರದ ಒಂದು ಕೃತಿಯಾದ ರೋಮಕ ಸಿದ್ಧಾಂತ ಈ ಕಾಲಕ್ಕೆ ಸೇರಿದೆ. ಸಿ. ಲೋಹಗಾರಿಕೆಯು ಸಾಧಿಸಿದ ಅಪಾರ ಪ್ರಗತಿಯಿಂದ ಹಲವಾರು ಕಂಚಿನ ಬುದ್ಧನ ಪ್ರತಿಮೆಗಳು ಎರಕ ಹೊಯ್ಯಲ್ಪಟ್ಟವು.
ಗುಪ್ತರ ಕಾಲದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಈ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಉತ್ತರ ಎ, ಬಿ, ಸಿ ಮತ್ತು ಡಿ. ಮುಂದಿನ ಪ್ರಶ್ನೆ, ರೈತ ಸಂಜೀವಿನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಎ. ಕೃಷಿ ಚಟುವಟಿಕೆಗಳ ಸಂದರ್ಭದಲ್ಲಿ ಕೃಷಿಕರ ಸಾವು ಸಂಭವಿಸಿದರೆ ಕೆಎಸ್ಎಂಬಿ ರೂ. 50,000 ಪರಿಹಾರ ಒದಗಿಸುತ್ತದೆ. ಬಿ. ಈ ಯೋಜನೆಯಡಿ ರೈತರು ಯಾವುದೇ ಪ್ರೀಮಿಯಂ ಪಾವತಿಸುವುದಿಲ್ಲ. ಸೆಂಟ್. ಸಿ. ಈ ಯೋಜನೆಗೆ ಎಲ್ಲಾ ಎಪಿಎಂಸಿಗಳು ಕಡ್ಡಾಯವಾಗಿ ದೇಣಿಗೆ ನೀಡಬೇಕು. ಡಿ. ಈ ಯೋಜನೆಯಡಿ ರೈತರಿಗೆ ಅಪಘಾತ ಪರಿಹಾರ 1,500 ರೂಪಾಯಿರಿಂದ ರೂ. 15,000 ವ್ಯಾಷ್ಟಿಯಲ್ಲಿ ನೀಡಲಾಗುತ್ತದೆ. ಮೇಲ್ಕಂಡ ಯಾವ ಹೇಳಿಕೆಗಳು ತಪ್ಪಾಗಿದೆ? ವೆ. ಸರಿಯಾದುದು ಎ ಮತ್ತು ಡಿ. ಸಿ ಮಾತ್ರ. ಸಮತಲ ದರ್ಪಣದಲ್ಲಿ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಇಲ್ಲಿ 3 ಹೇಳಿಕೆಗಳನ್ನು ನೀಡಲಾಗಿದೆ. ಮೊದಲ ಹೇಳಿಕೆ, ಒಂದು ಸಮತಲ ದರ್ಪಣದಲ್ಲಿ ಬೆಳಕಿನ ಪ್ರತಿಫಲನವು ಅಸಮರ್ಪಕ ಪ್ರತಿಫಲನಕ್ಕೆ ಉದಾಹರಣೆಯಾಗಿದೆ. ಎರಡನೇ ಹೇಳಿಕೆ, ಸಮತಲ ದರ್ಪಣವು ಒಂದು ವಸ್ತುವಿನ ಏಕ ಪ್ರತಿಬಿಂಬವನ್ನು ಮೂಡಿಸುತ್ತದೆ. ಮೂರನೇ ಹೇಳಿಕೆ, ಎರಡು ಸಮತಲ ದರ್ಪಣಗಳ ನಡುವಿನ ಕೋನವನ್ನು ಬದಲಾಯಿಸುವುದರಿಂದ ಒಂದು ವಸ್ತುವಿನ ಬಹುಸಂಖ್ಯೆಯ ಪ್ರತಿಬಿಂಬಗಳನ್ನು ಪಡೆಯಬಹುದು. ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿರಿ. ಇವುಗಳಲ್ಲಿ ಆಯ್ಕೆ 2 ಸರಿಯಾಗಿದೆ. ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಮತ್ತು ಹೇಳಿಕೆ 3 ಸರಿಯಾಗಿವೆ. ಪ್ರಶ್ನೆ ಸಂಖ್ಯೆ 75. ಪ್ಲಾಸ್ಟಿಕ್ ಕಡಿಮೆಗೊಳಿಸುವ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ. ಕನಿಷ್ಠ 175 ವಿಶ್ವದ ರಾಷ್ಟ್ರಗಳನ್ನು ಒಳಗೊಂಡಂತೆ ಜಾಗತಿಕ ಪ್ಲಾಸ್ಟಿಕ್ ಒಪ್ಪಂದ 2024ರಲ್ಲಿ ಆಯೋಜಿಸಲಾಗಿತ್ತು. ಬಿ. 2028ರ ಹೊತ್ತಿಗೆ ಒಂದು ಕಾನೂನು ದಸ್ತಾವೇಜನ್ನು ಅಂತಿಮಗೊಳಿಸುವುದು ಇದರ ಗುರಿಯಾಗಿದೆ. ಸಿ. ಭಾರತವು 2022ರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ತಿದ್ದುಪಡಿ ನಿಯಮಗಳನ್ನು ಜಾರಿಗೆ ತಂದಿತು. ಡಿ. ಈ ನಿಯಮಗಳು 29 ರೀತಿಯ ಏಕಬಳಕೆ ಪ್ಲಾಸ್ಟಿಕ್ನ್ನು ನಿಷೇಧಿಸಿದೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ? ಎ ಮತ್ತು ಸಿ ಮಾತ್ರ. ಈಗ ಮುಂದಿನ ಪ್ರಶ್ನೆ, 78ನೇ ವಿಧಿಯ ಅಡಿಯಲ್ಲಿ ಕೆಳಗಿನ ಯಾವುವು ಪ್ರಧಾನಮಂತ್ರಿಯ ಕರ್ತವ್ಯಗಳಾಗಿವೆ? ಎ. ಮಂತ್ರಿಮಂಡಲದ ಎಲ್ಲ ನಿರ್ಣಯಗಳನ್ನು ರಾಷ್ಟ್ರಪತಿಗಳಿಗೆ ತಿಳಿಸುವುದು. ಬಿ. ರಾಜ್ಯ ಪುನರಚನೆಗೆ ಸಂಬಂಧಿಸಿದ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸುವುದಕ್ಕಿಂತ ಮುಂಚಿತವಾಗಿ ರಾಷ್ಟ್ರಪತಿಗಳ ಪೂರ್ವ ಮಂಜೂರಾತಿ ಪಡೆಯುವುದು. ಸಿ. ಶಾಸನೀಯ ಪ್ರಸ್ತಾವನೆಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳು ಕೇಳಬಹುದಾದ ಮಾಹಿತಿ ಒದಗಿಸುವುದು. ಡಿ. ರಾಷ್ಟ್ರಪತಿಗಳಿಗೆ ಅಗತ್ಯವೆನಿಸಿದರೆ ಮಂತ್ರಿಯೊಬ್ಬನು ಯಾವುದೇ ವಿಷಯದ ಮೇಲೆ ತೆಗೆದುಕೊಂಡ ನಿರ್ಣಯವನ್ನು ಮಂತ್ರಿಮಂಡಲದ ಪರಿಗಣನೆಗೆ ಸಲ್ಲಿಸುವುದು. ಸರಿಯಾದ ಉತ್ತರ ಎ, ಸಿ ಮತ್ತು ಡಿ. ಭಾರತ ಸರ್ಕಾರದ 2024ರಿಂದ 2025ನೇ ಆಯವ್ಯಯಕ್ಕೆ ಸಂಬಂಧಿಸಿದಂತೆ ಎ. ಪೂರ್ವೋದಯ ಯೋಜನೆಯು ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಛತ್ತೀಸಗಢ, ಆಂಧ್ರಪ್ರದೇಶ ಮತ್ತು ಪಶ್ಚಿಮ ಬಂಗಾಳದ ಅಭಿವೃದ್ಧಿಯನ್ನು ಗುರಿಯಾಗಿಸಿದೆ. ಬಿ. ಬಿಹಾರದ ಪಾಟ್ನಾವನ್ನು ಒಳಗೊಂಡಂತೆ ಅಮೃತಸರ ಕೋಲ್ಕತ್ತಾ ಕೈಗಾರಿಕಾ ಕಾರಿಡಾರ್ ಅನ್ನು ಅಭಿವೃದ್ಧಿಪಡಿಸುವ ಯೋಜನೆ. ಸಿ. ಹೈದರಾಬಾದ್ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ಗೆ ಹೆಚ್ಚುವರಿ ಅನುದಾನದ ಹಂಚಿಕೆ. ಡಿ. ಕೋಸಿ ಮೇಚಿ ನದಿಗಳ ಜೋಡಣೆಗೆ ಹೆಚ್ಚುವರಿ ಅನುದಾನದ ಹಂಚಿಕೆ. ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ. ಉತ್ತರ ಸಿ ಮತ್ತು ಡಿ ಸರಿಯಾಗಿವೆ. ಮುಂದಿನ ಪ್ರಶ್ನೆ, 2024ರಲ್ಲಿ ನಡೆದ 10ನೇ ಕರ್ನಾಟಕ ಬರ್ಡ್ ಫೆಸ್ಟಿವಲ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ? ಎ. ಈ ಕಾರ್ಯಕ್ರಮವನ್ನು ಕರ್ನಾಟಕ ಅರಣ್ಯ ಇಲಾಖೆ, ಜಂಗಲ್ ಲಾಡ್ಗಸ್ ಮತ್ತು ರೆಸಾರ್ಟ್ಸ್, ಕರ್ನಾಟಕ ಇಕೋ ಟೂರಿಸಂ ಅಭಿವೃದ್ಧಿ ನಿಗಮ ಜಂಟಿಯಾಗಿ ಆಯೋಜಿಸಿದ್ದವು. ಬಿ. ಈ ಕಾರ್ಯಕ್ರಮವನ್ನು ಬಾಗಲಕೋಟೆಯ ಕೃಷ್ಣಾ ನದಿ ಪ್ರದೇಶದಲ್ಲಿ ಆಯೋಜಿಸಲಾಗಿತ್ತು. ಸಿ. ಕರ್ನಾಟಕ ರಾಜ್ಯದ ಹಕ್ಕಿ ನೀಲಕಂಠ ಈ ಕಾರ್ಯಕ್ರಮದ ಲಾಂಛನವಾಗಿತ್ತು. ಡಿ. ಹಕ್ಕಿಗಳ ಬಗ್ಗೆ ಸಂಶೋಧನೆ ನಡೆಸಲು ಪ್ರತ್ಯೇಕ ಕೋಶವನ್ನು ಸ್ಥಾಪಿಸಲು ನಿರ್ಧರಿಸಲಾಯಿತು. ಸರಿಯಾದುದು ಎ ಮತ್ತು ಬಿ ಮಾತ್ರ. ಕೆಳಗೆ ನೀಡಿರುವ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ. ಸಂಸ್ಥೆಗಳು: ಸೆಂಟರ್ ಫಾರ್ ಅರಿಡ್ ಜೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಟೆಕ್ನಾಲಜಿ,
ಸೆಂಟರ್ ಫಾರ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ. ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ರಿ ಅಂಡ್ ಎನ್ವಿರಾನ್ಮೆಂಟ್. ನಗರಗಳು: ಬೆಂಗಳೂರು, ಅಲಹಾಬಾದ್, ಜೋಧಪುರ, ರಾಂಚಿ. ಇವುಗಳಲ್ಲಿ ಆಯ್ಕೆ 2 ಸರಿಯಾಗಿದೆ. ಎ 3, ಬಿ 1, ಸಿ 4, ಡಿ 2. ಮುಂದಿನ ಪ್ರಶ್ನೆ: ಸಾರಿಗೆ ಮೂಲಸೌಕರ್ಯ ಮತ್ತು ಅವುಗಳ ಉದ್ದೇಶಿತ ಗುರಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಉಪಕ್ರಮಗಳನ್ನು ಹೊಂದಿಸಿ ಬರೆಯಿರಿ. ಉಪಕ್ರಮಗಳು: ಗತಿಶಕ್ತಿ ಯೋಜನೆ, ಭಾರತಮಾಲಾ ಪರಿಯೋಜನೆ, ಪರ್ವತಮಾಲಾ ಪರಿಯೋಜನೆ, ಭೂಮಿ ರಾಶಿ. ಉದ್ದೇಶಿತ ಗುರಿಗಳು: ಸಮರ್ಥ ಸಾಗಾಟ ಜಾಲ ರೂಪಿಸುವುದು, ರೋಪ್ವೇಗಳನ್ನು ಅಭಿವೃದ್ಧಿಪಡಿಸುವುದು, ಹೆದ್ದಾರಿ ಮೂಲ ಸೌಕರ್ಯಗಳನ್ನು ತ್ವರಿತಗೊಳಿಸಲು ಭೂಸ್ವಾಧೀನ ಕಾರ್ಯವನ್ನು ಆನ್ಲೈನ್ ಪ್ರಕ್ರಿಯೆಗೊಳಿಸುವುದು, ಭಾರತದಲ್ಲಿ ರಸ್ತೆ ಜಾಲಗಳನ್ನು ಮತ್ತು ಹೆದ್ದಾರಿಗಳನ್ನು ಸಂಪರ್ಕಿಸುವುದು, ಸುಧಾರಿಸುವುದು ಮತ್ತು ದಟ್ಟಣೆಯನ್ನು ತಗ್ಗಿಸುವುದು. ಎ 1, ಬಿ 4, ಸಿ 2, ಡಿ 3. ಪ್ರಧಾನಮಂತ್ರಿ ಜೀವನ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಎ 2ನೇ ತಲೆಮಾರಿನ ಬಯೋ ಇಂಧನಕ್ಕೆ ಉತ್ತೇಜನ ನೀಡುವುದು ಇದರ ಗುರಿ. ಅದನ್ನು ಆಹಾರೇತರ ಕೃಷಿ ಉತ್ಪನ್ನ, ಕೃಷಿ ಕಳೆ ಅಥವಾ ತ್ಯಾಜ್ಯಗಳಿಂದ ಉತ್ಪಾದಿಸಲಾಗುತ್ತದೆ. ಬಿ. ಈ ಯೋಜನೆಯಡಿ ಉತ್ಪಾದಿಸುವ ಎಥೆನಾಲ್ ಅನ್ನು ಕಡ್ಡಾಯವಾಗಿ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಮಿಶ್ರಣದ ಉದ್ದೇಶಕ್ಕಾಗಿ ನೀಡಬೇಕು. ಸಿ. 2G ಬಯೋ ಇಂಧನ ತಂತ್ರಜ್ಞಾನದಲ್ಲಿ ಸೂಕ್ಷ್ಮ ಪಾಚಿಗಳನ್ನು ಎಥೆನಾಲ್ ಉತ್ಪಾದನೆಗೆ ಬಳಸಲಾಗುತ್ತದೆ. ಡಿ. ಭಾರತದ ಪ್ರಥಮ 2G ಎಥೆನಾಲ್ ಬಯೋರಿಫೈನರಿ ಯೋಜನೆಯನ್ನು ಪಂಜಾಬಿನ ಭಟಿಂಡಾದಲ್ಲಿ ಪ್ರಾರಂಭಿಸಲಾಯಿತು. ಈ ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ. ಸರಿಯಾದ ಉತ್ತರ ಎ ಮತ್ತು ಬಿ ಸರಿ. ಪ್ರಶ್ನೆ ಸಂಖ್ಯೆ 82. ಸರ್ಕಾರ ಇತ್ತೀಚೆಗೆ ಘೋಷಿಸಿರುವ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ಸ್ ಮಿಷನ್ ಯಾವುದಕ್ಕೆ ಸಂಬಂಧಿಸಿದೆ? ಎ. ದೇಶದ ಆರ್ಥಿಕ ಅಭಿವೃದ್ಧಿಗೆ ಅಗತ್ಯವಾದ ಕಚ್ಚಾ ವಸ್ತುಗಳ ಪೂರೈಕೆಯಲ್ಲಿ ಸ್ವಾವಲಂಬನೆ ಸಾಧಿಸುವುದು ಇದರ ಗುರಿ. ಬಿ. ಭಾರತದ ಕ್ರಿಟಿಕಲ್ ಮಿನರಲ್ ಸರಪಳಿಯ ಎಲ್ಲಾ ಹಂತಗಳನ್ನು ಅಂದರೆ ಅನ್ವೇಷಣೆ ಹಾಗೂ ಗಣಿಗಾರಿಕೆಯಿಂದ ಕಚ್ಚಾ ವಸ್ತುಗಳ ಸಂಸ್ಕರಣೆವರೆಗೆ ಮತ್ತು ಅಂತಿಮ ವಿನನದ ಮರುಬಳಕೆವರೆಗಿನ ಹಂತಗಳನ್ನು ಖಾತ್ರಿಪಡಿಸುವುದು. ಎ. ಕ್ರಿಟಿಕಲ್ ಮಿನರಲ್ಗಳ ಮರುಬಳಕೆಗೆ ಉತ್ಪಾದನೆ ಆಧಾರಿತ ಉತ್ತೇಜನಗಳನ್ನು ನೀಡುವುದು. ಡಿ. ಕ್ರಿಟಿಕಲ್ ಮಿನರಲ್ ಕ್ಷೇತ್ರದಲ್ಲಿ ಕೈಗಾರಿಕೆಗಳ ಬೇಡಿಕೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುವುದು ಅದರ ಗುರಿಯಾಗಿದೆ. ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ. ಉತ್ತರ ಎ, ಬಿ, ಸಿ ಮತ್ತು ಡಿ ಸರಿಯಾಗಿವೆ. ಈಗ ಮುಂದಿನ ಪ್ರಶ್ನೆ. ಕರ್ನಾಟಕ ರಾಷ್ಟ್ರೀಯ ಉದ್ಯಾನಗಳ ಕುರಿತಾಗಿ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಉತ್ತರವನ್ನು ಕೆಳಗೆ ನೀಡಿರುವ ಆಯ್ಕೆಗಳಿಂದ ಆರಿಸಿರಿ. ಎ. ಮೊಯಾರ್ ನದಿಯು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ದಕ್ಷಿಣ ಭಾಗದ ಮೂಲಕ ಹರಿದು ಹೋಗುತ್ತದೆ. ಬಿ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವು ಬಿಆರ್ ಹಿಲ್ಸ್ ಮತ್ತು ಸತ್ಯಮಂಗಲ ಅರಣ್ಯವನ್ನು ಜೋಡಿಸುವ ಆನೆಗಳಿಗಾಗಿನ ವನ್ಯಜೀವಿ ಕಾರಿಡಾರ್ನ ಭಾಗವಾಗಿದೆ. ಸಿ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ವಿಸ್ತರಿಸಿದೆ. ಡಿ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ವೈಶಿಷ್ಟ್ಯವೆಂದರೆ ಇದು ಕಪ್ಪು ಚಿರತೆ ಆವಾಸಸ್ಥಾನವಾಗಿರುವ ಏಷ್ಯಾದ ಏಕೈಕ ತಾಣವಾಗಿದೆ. ಸರಿಯಾದುದು ಎ, ಬಿ ಮತ್ತು ಸಿ ಸರಿಯಾಗಿವೆ. 23ನೇ ಅಕ್ಟೋಬರ್ 2024 ದಿನಾಂಕವು ಬುಧವಾರವಾದರೆ 10ನೇ ಮಾರ್ಚ್ 2021 ವಾರದ ಯಾವ ದಿನವಾಗಿತ್ತು? ಇವುಗಳಲ್ಲಿ ಆಯ್ಕೆ 3 ಸರಿಯಾಗಿದೆ. ಬುಧವಾರ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಸರಣಿಯಲ್ಲಿರುವ ಒಂದು ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 25, 32, 64, 71, 74, 291, 1746. 74. ಯಾವ ಆಕೃತಿಯೂ ಗುಂಪಿಗೆ ಸೇರಿಲ್ಲ ಎಂಬುದನ್ನು ಕಂಡುಹಿಡಿಯಿರಿ. ಚಿತ್ರದಲ್ಲಿರುವ 4 ಆಕೃತಿಗಳನ್ನು ಗಮನಿಸಿ. ಸರಿಯಾದ ಉತ್ತರ ಸಿ ಮತ್ತು ಡಿ. ಮುಂದಿನ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಳದಲ್ಲಿ ಸೇರಿಸಬೇಕಾದ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರ ಯಾವುದು?
ಎಂ 3,763,ರ ಘನಮೂಲವು 67 ಆದರೆ ಘನಮೂಲ 300.763 ಪ್ಲಸ್ ಘನಮೂಲ 0.300763 ಪ್ಲಸ್ ಘನಮೂಲ 0.0003000763 ಇದರ ಬೆಲೆ ಎಷ್ಟು? ಸರಿಯಾದುದು 7.437. ಪ್ರಶ್ನೆ ಸಂಖ್ಯೆ 89 10-2 ಪ್ಲಸ್ 9 ಗುಣಿಸು 2 ಭಾಗಿಸು 4 ಈಕ್ವಲ್ 19. ಸಮೀಕರಣವು ಸರಿಹೊಂದಬೇಕಾದರೆ ಯಾವ ಚಿಹ್ನೆಗಳನ್ನು ಅದಲು ಬದಲು ಮಾಡಬೇಕು? ಇವುಗಳಲ್ಲಿ ಆಯ್ಕೆ 1 ಸರಿಯಾಗಿದೆ. ಮತ್ತು ಭಾಗಿಸು. ಈಗ ಮುಂದಿನ ಪ್ರಶ್ನೆ. ಕೆಳಗೆ ನೀಡಿರುವ ಚಿತ್ರವನ್ನು ಜಾಗರೂಕತೆಯಿಂದ ಅಧ್ಯಯನ ಮಾಡಿ. ವೈದ್ಯರಾಗಿರುವ ಅಕ್ಷರಸ್ಥ ಪುರುಷರನ್ನು ಯಾವ ಭಾಗವು ತೋರಿಸುತ್ತದೆ? ಈ ಒಂದು ನಿರ್ದಿಷ್ಟ ಕೋಡ್ನಲ್ಲಿ ಪಿಇಎನ್, ಟಿಇಎನ್ ಅನ್ನು 0 ಎಂದು ಬರೆದರೆ ಡಿಎನ್, ಸಿಒಬಿ ಅನ್ನು ಯಾವ ಕೋಡ್ನಿಂದ ಬರೆಯಬೇಕು? ಸರಿಯಾದ ಉತ್ತರ 3. ಮುಂದಿನ ಪ್ರಶ್ನೆ. ಒಂದು ಚೌಕದ ಬಾಹುವನ್ನು ಅಳೆಯುವಾಗ ದೋಷಪೂರಿತವಾಗಿ 2% ಹೆಚ್ಚಾಗಿ ಅಳತೆ ನಮೂದಿಸಿದರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯುವಲ್ಲಿ ಉಂಟಾಗುವ ಶೇಕಡಾವಾರು ದೋಷವೆಷ್ಟು? ಉತ್ತರ 4.04%. ಒಂದು ಪ್ರದರ್ಶನದ ಟಿಕೆಟ್ ಬೆಲೆಯನ್ನು 14% ಹೆಚ್ಚಿಸಿದರೆ ಪ್ರೇಕ್ಷಕರ ಸಂಖ್ಯೆಯು 22% ಕಡಿಮೆಯಾಗುತ್ತದೆ. ಹಾಗಾದರೆ ಆದಾಯದ ಮೇಲೆ ಇದು ಬೀರುವ ಪರಿಣಾಮ ಏನು? ಸರಿಯಾದುದು 11.08% ಇಳಿಕೆ. ಮುಂದಿನ ಪ್ರಶ್ನೆ. 10 ಸಂಖ್ಯೆಗಳ ಸರಾಸರಿ 40 ಆಗಿದೆ. ನಂತರ 18 ಮತ್ತು 21 ಸಂಖ್ಯೆಗಳನ್ನು 81 ಮತ್ತು 12 ಎಂದು ತಪ್ಪಾಗಿ ಓದಲಾಗಿದೆ ಎಂದು ಕಂಡುಬರುತ್ತದೆ. ಹಾಗಾದರೆ 10 ಸಂಖ್ಯೆಗಳ ಸರಿಯಾದ ಸರಾಸರಿ ಎಷ್ಟು? ಇವುಗಳಲ್ಲಿ ಆಯ್ಕೆ 2 ಸರಿಯಾಗಿದೆ. 34.6. ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದ 15 ಅಭ್ಯರ್ಥಿಗಳಲ್ಲಿ 5 ಮಹಿಳೆಯರು ಮತ್ತು 10 ಪುರುಷರು ಇದ್ದಾರೆ. ಕೆಲಸಕ್ಕೆ 2 ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಉದ್ದೇಶಿಸಲಾಗಿದೆ. ಆಯ್ಕೆಯಾದ ವ್ಯಕ್ತಿಗಳಲ್ಲಿ ಕನಿಷ್ಠ ಒಬ್ಬರಾದರೂ ಮಹಿಳೆಯಾಗುವ ಸಂಭವನೀಯತೆ ಎಷ್ಟು? ಏಳರಲ್ಲಿ 4. ಪ್ರಶ್ನೆ ಸಂಖ್ಯೆ 96. 8 ಜನರು ಎ, ಬಿ, ಸಿ, ಡಿ, ಇ, ಎಫ್, ಜಿ ಮತ್ತು ಎಚ್ ವೃತ್ತಾಕಾರದ ಚಿತ್ರದಲ್ಲಿ ತೋರಿಸಿದಂತೆ ಕೇಂದ್ರ ಬಿಂದುವಿಗೆ ಅಭಿಮುಖವಾಗಿ ಕುಳಿತಿದ್ದಾರೆ. ಇವರು ತಮ್ಮ ಸ್ಥಳದಿಂದ 5ನೇ ಸ್ಥಳಕ್ಕೆ ಗಡಿಯಾರದ ವಿರುದ್ಧ ದಿಕ್ಕಿಗೆ ಚಲಿಸಿದರೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ಎಯು ಆಗ್ನೇಯಕ್ಕೆ ಅಭಿಮುಖವಾಗಿರುತ್ತಾರೆ. ಈಗ ಮುಂದಿನ ಪ್ರಶ್ನೆ. ಒಬ್ಬ ವ್ಯಕ್ತಿ ಎಸ್ಕಲೇಟರ್ನಲ್ಲಿ ಪ್ರತಿ ಸೆಕೆಂಡಿಗೆ 4 ಹೆಜ್ಜೆಗಳ ವೇಗದಲ್ಲಿ ನಡೆದು 15 ಸೆಕೆಂಡ್ಗಳಲ್ಲಿ ಇನ್ನೊಂದು ತುದಿಯನ್ನು ತಲುಪುತ್ತಾನೆ. ಹಿಂತಿರುಗುವಾಗ ಅದೇ ವೇಗದಲ್ಲಿ ನಡೆಯುತ್ತಾ 45 ಸೆಕೆಂಡ್ಗಳಲ್ಲಿ ಆರಂಭಿಕ ಸ್ಥಳವನ್ನು ತಲುಪಿದರೆ ಎಸ್ಕಲೇಟರ್ನಲ್ಲಿರುವ ಮೆಟ್ಟಿಲುಗಳ ಸಂಖ್ಯೆ ಎಷ್ಟು? ಉತ್ತರ 90. ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ 9 ಪ್ರಶ್ನೆಗಳಿದ್ದು ಅವುಗಳಲ್ಲಿ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಸಾಧ್ಯವಿರುವ ಉತ್ತರಗಳು, 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಸಾಧ್ಯವಿರುವ ಉತ್ತರಗಳು ಮತ್ತು ಉಳಿದ 1 ಪ್ರಶ್ನೆಗೆ 5 ಸಾಧ್ಯವಿರುವ ಉತ್ತರಗಳು ಇದ್ದರೆ ಎಲ್ಲಾ ಪ್ರಶ್ನೆಗಳಿಗೆ ಒಟ್ಟು ಎಷ್ಟು ಸಾಧ್ಯವಿರುವ ಉತ್ತರಗಳು ಇರುತ್ತವೆ? ಸರಿಯಾದುದು 9720. ಮುಂದಿನ ಪ್ರಶ್ನೆ. ಒಂದು ಪರೀಕ್ಷೆಯಲ್ಲಿ ಹುಡುಗಿಯರು ಮತ್ತು ಹುಡುಗರು ಉತ್ತೀರ್ಣರಾಗಲು ಬೇಕಾದ ಕನಿಷ್ಠ ಶೇಕಡಾವಾರು ಫಲಿತಾಂಶ ಅನುಕ್ರಮವಾಗಿ 35% ಮತ್ತು 45% ಆಗಿರುತ್ತದೆ. ಒಬ್ಬ ಹುಡುಗನು 280 ಅಂಕ ಪಡೆದರೂ 80 ಅಂಕಗಳ ಅಂತರದಿಂದ ಅನುತ್ತೀರ್ಣನಾಗುತ್ತಾನೆ. ಹಾಗಾದರೆ ಒಂದು ಹುಡುಗಿಯು ಪರೀಕ್ಷೆಯಲ್ಲಿ 108 ಅಂಕ ಗಳಿಸಿದರೆ ಉತ್ತೀರ್ಣರಾಗಲು ಇನ್ನೂ ಎಷ್ಟು ಹೆಚ್ಚಿನ ಅಂಕಗಳನ್ನು ಪಡೆಯಬೇಕು?
ಗ್ರೇಸ್ ಮಾರ್ಕ್. ಕೊನೆಯ ಪ್ರಶ್ನೆ. 150 ವಿದ್ಯಾರ್ಥಿಗಳಲ್ಲಿ 45 ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ನಲ್ಲಿ, 50 ವಿದ್ಯಾರ್ಥಿಗಳು ಅಕೌಂಟ್ಸ್ನಲ್ಲಿ, 30 ವಿದ್ಯಾರ್ಥಿಗಳು ಕಾಸ್ಟಿಂಗ್ನಲ್ಲಿ, 30 ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟ್ಸ್ ಎರಡರಲ್ಲೂ, 32 ವಿದ್ಯಾರ್ಥಿಗಳು ಅಕೌಂಟ್ಸ್ ಮತ್ತು ಕಾಸ್ಟಿಂಗ್ ಎರಡರಲ್ಲೂ, 35 ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಮತ್ತು ಕಾಸ್ಟಿಂಗ್ ಎರಡರಲ್ಲೂ ಮತ್ತು 25 ವಿದ್ಯಾರ್ಥಿಗಳು ಎಲ್ಲಾ 3 ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ. ಕನಿಷ್ಠ ಒಂದು ವಿಷಯದಲ್ಲಾದರೂ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 53